ಹಣಕಾಸಿನ ಸಮಸ್ಯೆ ಪ್ರತಿಯೊಬ್ಬರಿಗೂ ಸಹಿತ ಬಂದೇ ಬರುತ್ತೆ. ಇಲ್ಲಿ ವಿಶೇಷವಾಗಿ ಎರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಾವು ಖರ್ಚು ಮತ್ತು ವೆಚ್ಚವನ್ನು ಯಾವ ಭಾವದಲ್ಲಿ ಮಾಡ್ತೀರಾ, ವೆಚ್ಚವನ್ನು ತಾವು ಯಾವ ಭಾವದಲ್ಲಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ತಾವು ಹಣವನ್ನು ಹೇಗೆ ಹೂಡಿಕೆಯನ್ನು ಮಾಡ್ಕೊಳ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಖರ್ಚು ಮತ್ತು ಹೂಡಿಕೆ ಎರಡು ಆರ್ಥಿಕತೆಯ ನಿಲುವಿನ ಮೇಲೆ ನಿಂತಿದೆ. ವಿಶೇಷವಾಗಿ ಸಂಪತ್ತನ್ನು ಯಾವ ಭಾವದಲ್ಲಿ ಖರ್ಚು ಮಾಡ್ತೀರಿ. ಅಯ್ಯೋ ಏನಪ್ಪ ಖರ್ಚು ಮಾಡಬೇಕಲ್ಲಪ್ಪ, ಅಯ್ಯೋ ಇದನ್ನು ಖರ್ಚು ಮಾಡಿದ್ರೆ ಮತ್ತೆ ನಾನು ಸಂಪಾದನೆ ಮಾಡೋದು ಹೆಂಗೆ ಅನ್ನುವಂಥ ಭಯ ಭೀತಿಯಲ್ಲಿ ತಾವು ಖರ್ಚು ಮಾಡ್ತಾ ಹೋದರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪತ್ತು ಇನ್ಕ್ರೀಸ್ ಆಗಲ್ಲ, ಅದು ಡಿಕ್ರೀಸ್ ಟ್ರೆಂಡೇ ಕೊಡುತ್ತೆ. ಅದೇ ನೀವು ಖರ್ಚು ಮಾಡಬೇಕಾದ್ರೆ ಅಯ್ಯೋ ನಾನು ದುಡಿತೀನಿ, ಇದನ್ನು ನಾನು ಮಾಡೇ ಮಾಡ್ತೀನಿ ತಾವು ಇಷ್ಟಪಡುವಂಥ ಆರಾಧ್ಯ ದೈವವನ್ನು ನೆನೆಸ್ಕೊಂಡು ತಾವು ಖರ್ಚು ಮಾಡಿ, ಮನೋಬಲದಿಂದ ತಾವು ಖರ್ಚು ಮಾಡಿ ಆ ಸಂಪತ್ತನ್ನು ತಾವು ಮತ್ತೆ ಗಳಿಸ್ತೀರಿ. ಇದು ಸಂಪತ್ತನ್ನು ಖರ್ಚು ಮಾಡೋ ವಿಧಾನ ಆಯಿತು. ನೀವು ಒಂದೇ ಕಡೆ ನೋಡಿ, ಕರೆನ್ಸಿ ಅಂತ ನಾವೇನಂತ ಕರಿತೀವಿ, ಕರೆನ್ಸಿ ಅನ್ನುವಂಥ ಪದ ಕರೆಂಟ್ ಅನ್ನುವಂತಹ ಒಂದು ಪದದಿಂದ ಆಗಿರುತ್ತೆ. ಕರೆಂಟ್ ಅಂದ್ರೆ ಏನು? ಉತ್ಪಾದನೆ ಅಂತ ಅರ್ಥ. ಅದನ್ನ ಬೆಳವಣಿಗೆ ಮಾಡಬೇಕು. ತಾವು ಬೆಳವಣಿಗೆನೆ ಮಾಡಿಲ್ಲ ಅಂದ್ರೆ ಹೆಂಗ್ ಬೆಳೆಯುತ್ತೆ ದುಡ್ಡು? ತಾವು ಎಷ್ಟು ಕರೆನ್ಸಿನ ಒಂದೇ ಕಡೆ ಕೂಡಾಕೊಂಡಿರ್ತೀರಲ್ಲ, ಅದು ಯಾವುದೇ ಕಾರಣಕ್ಕೂ ಲಾಭಕ್ಕೆ ಬರೋದಿಲ್ಲ. ತಾವು ಕೂಡಾಕ್ಲೇಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಕೂಡಾಕಿ, ಅದು ನಿಮಗೆ ಹಣ ತಂದು ಕೊಡುತ್ತೆ. ಯಾವ ರೀತಿ ಇನ್ವೆಸ್ಟ್ಮೆಂಟು? ಬ್ಯಾಂಕಿಂಗ್, ಮ್ಯೂಚುವಲ್ ಫಂಡ್ಸ್, ಷೇರು ಮಾರುಕಟ್ಟೆ, ಹೀಗೆ ಹಲವಾರು ವಿಧ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ತಾವು ಸಂಪತ್ತನ್ನು ಯಾವಾಗ ಕೂಡಾಕ್ತೀರಿ ಅದು ನಿಮಗೆ ಬೆಳವಣಿಗೆನ ತಂದು ಕೊಡುತ್ತೆ. ಆಗ ತಮ್ಮ ಸಂಪತ್ತು ಬೆಳೆಯುತ್ತೆ, ತಮ್ಮ ಆರ್ಥಿಕತೆ ಜೀವನನೂ ಬೆಳೆಯುತ್ತೆ. ಅದಕ್ಕೆ ನಾನು ಹೇಳೋದನ್ನ ಪ್ರೀತಿಯ ವೀಕ್ಷಕರೇ, ಹೂಡಿಕೆ ಮತ್ತು ಖರ್ಚು ಈ ಎರಡು ತಾವು ಎಷ್ಟು ತಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ, ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗ್ತಿರ್ತೀರಿ, ಅಷ್ಟು ಆರ್ಥಿಕತೆಯ ಲಾಭ ತಮಗೆ ಸಿಗುತ್ತೆ. ಅದಕ್ಕೆ ನಾನು ಹೇಳೋದು, ಖರ್ಚು ಮಾಡಬೇಕಾದ್ರೆ ಅದನ್ನು ಸಂಪಾದನೆ ಮಾಡ್ತೀನಿ ಅನ್ನುವಂಥ ಬಲ ಇದ್ರೆ ಖರ್ಚು ಮಾಡಿ. ಹೂಡಿಕೆ ಮಾಡ್ತಾ ಇದ್ರೆ ಆ ಹೂಡಿಕೆಯಲ್ಲಿ ಲಾಭವನ್ನು ಹೂಡಿಕೆ ಮಾಡಿ. ಅದ್ಬಿಟ್ಟು ಒಂದೇ ಕಡೆ ದುಡ್ಡನ್ನ ಸೇಕರಣೆ ಮಾಡ್ಕೊಂಡು ದುಡ್ಡು ಬರೀ ನಿಮ್ಮ ಹತ್ರ ಕೊಳೆಯುತ್ತಷ್ಟೆ. ಅದರಿಂದ ಏನಾಗುತ್ತೆ ಅಂದ್ರೆ ಹಣ ಎಷ್ಟೇ ತಾವು ಸಂಪಾದನೆ ಮಾಡೋದು ನಿಮ್ಮ ಹತ್ರ ಉಳಿಯಲ್ಲ. ತಾವು ಸೇವಿಂಗ್ ಮಾಡಬೇಕು ಅಂದ್ರೆ ಅದು ಉಳಿಯಲ್ಲ. ಯು ಹ್ಯಾವ್ ಟು ಡೈವರ್ಸಿಫೈ ಯುವರ್ ಫಂಡ್ಸ್ ಇನ್ ಟು ದ different aspects, then only you will get your result.